ಹಾಯ್ ಗಾಯ್ಸ್, ಲಾಸ್ಟ್ ಟೈಮು ನಾನು ಧರ್ಮಸ್ಥಳಕ್ಕೆ ಸೋಲೋ ರೈಡ್ ಮಾಡಿದ್ದೆ. ಅಲ್ಲಿ ಹೋಗಿ ಬಂದಾದಮೇಲೆ ತುಂಬ ಬ್ಯುಸಿ ಆಗಿಬಿಟ್ಟೆ ವರ್ಕಲ್ಲಿ. ಸೊ ದಟ್ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಟೈಮೇ ಸಿಕ್ಕಿರಲಿಲ್ಲ. ಸೊ ದಟ್ ಈ ವೀಕ್ ಒಂಚೂರು ಫ್ರೀ ಇರೋ ಕಾರಣದಿಂದ ಈ ವಿಡಿಯೋವನ್ನು ಈಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಅಂದಾಗೆ ಇವತ್ತು ನಾನು ಹೋಗ್ತಾ ಇರೋದು ಧರ್ಮಸ್ಥಳ. ನಾನು ಹೋಗ್ತಾ ಇರೋ ರೂಟ್ ಬಂದುಬಿಟ್ಟು ಹಾಸನ ಸಕಲೇಶ್ಪುರ ರೂಟನ್ನು ನಾನು ಚೂಸ್ ಮಾಡಿದ್ದು. ಲಾಟ್ ಆಫ್ ಮೆಂಬರ್ಸ್ ಎಲ್ಲ ನನಗೆ ಸಜೆಸ್ಟ್ ಮಾಡಿದ್ದು ಅದೇ ರೂಟನ್ನೇ. ನಾನೊಂಚೂರು ಲಗೇಜನ್ನು ತೊಗೊಂಡಿದ್ದೀನಿ. ಆ ಲಗೇಜನ್ನು ಬ್ಯಾಕ್ ಸೈಡು ರೋಪಿಂದ ಅದನ್ನು ಕಟ್ಟಿದ್ದೀನಿ. ಸೊ ದಟ್ ಇಷ್ಟೆಲ್ಲ ಪ್ರಿಪ್ರೇಷನನ್ನು ಮಾಡಿಕೊಂಡು ದೇವನಹಳ್ಳಿ ಒಂದು ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಒಂದು 8:30 9 o'clock ಹಂಗೆ ದೇವನಹಳ್ಳಿಯಿಂದ ಬಿಟ್ಟೆ ನಾನು. ಅಂದಾಗೆ ಒಬ್ಬನೇ ಹೋಗ್ತಾ ಇದ್ದೀನಿ. ಇಟ್ ವಾಸ್ ಅ ಸೋಲೋ ರೈಡ್. ಏನೇ ಆದರೂ ಏನೇ ಹೋದರೂ ನಾನೊಬ್ಬನೇ ಅದನ್ನು ಎದುರಿಸ್ಬೇಕು ಅನ್ನೋದು ನಂಗೆ ತುಂಬ ಚೆನ್ನಾಗಿ ಗೊತ್ತಿತ್ತು. 10:30 ಆಗಿತ್ತು. ಸೊ ದಟ್ ನಾನು ಅಲ್ಲೇ ಸೈಡ್ಗೆ ಹಾಕಿ ಒಂದು ಸಣ್ಣ ಹೋಟೆಲಲ್ಲಿ ಒಂದು ಇಡ್ಲಿ ತೊಗೊಂಡು ತಿಂದು ನನ್ನ ಪ್ರಯಾಣನ ಮತ್ತೆ ಮುಂದುವರಿಸಿದೆ. ಅಂದಾಗೆ ಬ್ಯಾಂಗ್ಳೂರಿಂದ ಒಂದು 100 kilometers ಫಾರ್ ಬಂದಿದ್ದ ತಕ್ಷಣ ನನಗೆ ಫುಡ್ಡಲ್ಲಿ ಸುಮಾರು ಡಿಫ್ರೆನ್ಸಸ್ ಕಾಣಿಸ್ತಾ ಇತ್ತು. ಸರಿ ಅಂತ ಹೇಳಿ ಅಲ್ಲಿ ಟಿಫನ್ ಮುಗಿಸ್ಕೊಂಡು ನನ್ನ ದಾರಿ ನಾನು ಹಿಡಿದೆ. ಹಾಗೆ ಧರ್ಮಸ್ಥಳಕ್ಕೆ ರೀಚ್ ಆಗೋಕ್ಕೆ ನಾನು ಇನ್ನೂ 103 kilometer ಟ್ರಾವೆಲ್ ಮಾಡಬೇಕಾಗಿತ್ತು. ನಾನು ಬಂದಿದ್ದು ಸೋಲೋ ರೈಡು. ಆದ ಕಾರಣ ನನ್ನ ವೀಡಿಯೋಸನ್ನು ನನ್ನ ಫೋಟೇಜಸನ್ನು ನಾನೇ ಶೂಟ್ ಮಾಡ್ಕೊಬೇಕಾಗಿತ್ತು. ಸೊ ದಟ್ ಆದಷ್ಟು ಕ್ಲಿಯರಾಗಿ ಶೂಟ್ ಮಾಡೋಕ್ಕಾಗಲಿಲ್ಲ. ಬಟ್ ಐ ಮೈ ಟ್ರೈ ಮೈ ಬೆಸ್ಟ್. ಆ್ಯಂಡ್ ಆದಷ್ಟು ನನಗೆ ಕಾಣಿಸ್ತಾ ಇರೋದಂಥ ಪಿಕ್ಚರ್ಸನ್ನು ನಾನು ಕ್ಯಾಪ್ಚರ್ ಮಾಡ್ಕೊತಾನೆ ಹೋಗ್ತಾ ಇದ್ದೆ. ಇನ್ನೂ ಒಂಚೂರು ಮುಂದೆ ಹೋಗ್ತಿದ್ದಂಗೆ ರೋಡ್ಸು ಎಲ್ಲ ಘಾಟ್ ಸೆಕ್ಷನ್ ಎಲ್ಲ ಸಿಕ್ಬಿಡ್ತು. ಸೊ ದಟ್ ನಾನೊಂದು ಹ್ಯಾಂಡಲ್ಲಿ ಮೊಬೈಲ್ ಹಿಡ್ಕೊಂಡು ಇನ್ನೊಂದು ಕೈಯಲ್ಲಿ ಡ್ರೈವಿಂಗ್ ಮಾಡ್ಕೊಂಡು ಹೋಗೋದು ಇಟ್ಸ್ ನಾಟ್ ಸೇಫ್. ಸೊ ದಟ್ ನಾನು ವಿಡಿಯೋ ಮಾಡೋದನ್ನು ಸ್ಟಾಪ್ ಮಾಡಿಬಿಟ್ಟೆ. ಬಟ್ ರಿಯಲಿ ಫಾರ್ ದ ಫಸ್ಟ್ ಟೈಮ್ ನಾನು ಅಷ್ಟು ದೂರ ಸಿಂಗಲಾಗಿ ಸೋಲೋ ಟ್ರಾವೆಲರ್ ಆಗಿ ಹೋಗ್ತಾ ಇದ್ದೀನಿ ಅಂತ ಅಂದರೆ ಆ ಸುತ್ತಮುತ್ತ ಇರೋ ಅಂತಹ ಲವ್ಲಿ ವೈಬ್ಸನ್ನು ನೋಡ್ತಾ ತುಂಬ ಎಂಜಾಯ್ ಮಾಡ್ತಾ ಹೋಗಿದ್ದೀನಿ. ಹಾಗೆ ಇಲ್ಲಿ ಕಾಣ್ತಾ ಇರೋ ನೇಚರನ್ನು ನೀವು ಒಮ್ಮೆ ನೋಡಿ, ನಿಮಗೂ ಕೂಡ ಸಖತ್ ಖುಷಿ ಅಂತ ಅನಿಸುತ್ತೆ. ತುಂಬ ಸೊಗಸಾಗಿರುವಂಥ ಕಾಡಿನ ಮಧ್ಯೆ ನಾನು ಹೋಗ್ತಾ ಇದ್ದೀನಿ. ಹಾಗೋ ಈಗೋ ಧರ್ಮಸ್ಥಳ ರೀಚ್ ಆದೆ. ನಾನು ಉಳ್ಕೊಂಡಿದ್ದಂತಹ ರೆಸಿಡೆನ್ಸಿ ಬಂದ್ಬಿಟ್ಟು ಶ್ವೇತಾ ರೆಸಿಡೆನ್ಸಿ ಆರ್ ಶ್ವೇತಾ ಲಾಡ್ಜ್ ಅಂತ. ತುಂಬ ಚೆನ್ನಾಗಿರೋ ರೂಮನ್ನೇ ಕೊಟ್ಟಿದ್ರು. ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ರೂಮ್ ಹೇಗಿದೆ ಅಂತ ಹೇಳಿ. ಬಟ್ ಎಲ್ಲ ಓಕೆ. ಬಟ್ ಇಲ್ಲಿ ಸಮಸ್ಯೆ ಏನಾಯಿತು ಅಂದರೆ ಹಾಟ್ ವಾಟರ್ ಒಂದೇ ಪ್ರಾಬ್ಲಮ್ ಆಯಿತು. ಹಾಟ್ ವಾಟರ್ ತುಂಬ ಲಿಮಿಟೆಡ್ ಮಾಡಿಬಿಟ್ಟಿದ್ದಾರೆ. ಅದೊಂದು ಬಿಟ್ಟರೆ ಇಟ್ ವಾಸ್ ಟೂ ಗುಡ್. ಫೈನಲಿ ಇನ್ನೊಂದು ಸ್ವಲ್ಪ ಹೊತ್ತಿಗೆ ನನ್ನ ಈ ಕೂದಲು ಎಲ್ಲ ತೆಗೆಸ್ಬೇಕಾಗತ್ತೆ ಅಂತ ಹೇಳಿ ಯೋಚನೆ ಮಾಡ್ತಾನೆ ಫೈನಲಿ ಒಂದು ಶೂಟ್ ತೊಗೋತಾ ಇದ್ದೀನಿ ಮಿರರ್ ಮುಂದೆ ನಿಂತ್ಕೊಂಡು. ದೇವಸ್ಥಾನದ ರಿಓಪನಿಂಗ್ ಟೈಮ್ ಬಂದ್ಬಿಟ್ಟು 4 o'clock ಆಗಿತ್ತು. ಬಟ್ ನಾನು ಅಲ್ಲಿಗೆ 3 o'clock ಅಷ್ಟೊತ್ತಿಗೆ ರೀಚ್ ಆಗಿಬಿಟ್ಟಿದೆ. ಸೊ ದಟ್ ಒಂಚೂರು ಹೊಟ್ಟೆ ಎಸಿತಾ ಇದೆ ಅಂತ ಹೇಳ್ಬಿಟ್ಟು ಅಲ್ಲೇ ಪಕ್ಕದಲ್ಲಿದ್ದ ಕ್ಯಾಂಟೀನಲ್ಲಿ ಒಂದು ಫುಲ್ ಮೀಲ್ಸನ್ನು ಆರ್ಡ್ರ್ ಮಾಡಿ ಅದನ್ನು ತಿಂದೆ. ಟೇಸ್ಟ್ ವೈಸು ನಾನು ಹೇಳ್ದಂಗೆ ಬೆಂಗಳೂರಿಂದ ಧರ್ಮಸ್ಥಳಕ್ಕೆ ತುಂಬ ಟೇಸ್ಟ್ ಡಿಫ್ರೆನ್ಸಸ್ ಕಾಣಿಸ್ತಾ ಇತ್ತು. ಹಾಗೋ ಹೀಗೋ ಅನ್ನನ ವೇಸ್ಟ್ ಮಾಡ್ದಿರ ತಿಂದು ಮುಗಿಸ್ದೆ. ಹಾಗೆ ಟೈಮ್ ಆಗ್ತಾಯಿತ್ತು. ಸೊ ದ್ಯಾಟ್ ನಾನು ಮುಡಿ ಕೊಡೋ ಜಾಗಕ್ಕೆ ಬಂದೆ. ಹಾಗೆ ಇಲ್ಲಿ ನೋಡಿ ಪಾದರಕ್ಷೆಗಳನ್ನು ಹಾಕ್ಕೊಂಡೇ ಬನ್ನಿ ಪರವಾಗಿಲ್ಲ ಅಂತ ಅವ್ರು ಹಾಕಿದ್ದಾರೆ. ಬಟ್ ಆದರೆ ನಮ್ಮ ಜನ ಅಲ್ಲೇ ಬಿಟ್ಬಿಟ್ಟು ಪಾದರಕ್ಷೆಗಳನ್ನು ಒಳಗಡೆ ಹೋಗಿದ್ದಾರೆ. ಹೆಂಗೋ ಗೇಟ್ ಕೂಡ ತೆಗಿಯೋ ಟೈಮ್ ಆಗ್ತಾಯಿತ್ತು. ಸೊ ದಟ್ ಜನ ಎಲ್ಲ ಮುಂದೆ ಹೋಗ್ತಾಯಿದ್ರು. ಕ್ರೌಡು ಸುಮಾರಾಗೇ ಇತ್ತು. ಅವ್ರ ಮಧ್ಯೆ ನಾನು ಕೂಡ ಹೋಗ್ತಾ ಹೋದೆ. ಅಕ್ಕಪಕ್ಕದಲ್ಲಿ ಮಕ್ಕಳು ಅವರು ಇವರು ಗಲಾಟೆ ಮಾಡೋದು ಅಳೋದು ಎಲ್ಲ ಸೇರಿಸಿ ತಲೆಗೆ ಹೊಡೆದಂಗಿತ್ತು ಅನ್ನಿಸ್ತು. ಯಾವಾಗ ಆಚೆ ಹೋಗ್ತೀನೋ ಅಂತಷ್ಟು ಅನಿಸ್ಬಿಟ್ಟಿತ್ತು. ಅಲ್ಲಿಂದ ಮುಂದೆ ಹೋಗ್ತಾ ಟಿಕೆಟ್ ಕೌಂಟರ್ ಸಿಕ್ತು. ಇಲ್ಲಿ 20 rupees ಕೊಟ್ಟು ಈಚ್ ಪರ್ಸನ್ಗೆ ಟಿಕೆಟ್ ತೊಗೋಬೇಕಾಗಿತ್ತು. ಟಿಕೆಟ್ ತೊಗೊಂಡು ಮುಂದೆ ಹೋದೆ. ಹಾಗೆ ಮುಂದೆ ಹೋಗ್ತಿದ್ದಂಗೆ ಇನ್ನೊಂದು ಕೌಂಟ್ರ್ ಸಿಕ್ತು. ಇಲ್ಲಿ ಇನ್ನೊಂದು 20 rupees ಜೊತೆಗೆ ಮೊದಲು ತೊಗೊಂಡಿದ್ದಂಥ ಟಿಕೆಟನ್ನು ಕೊಟ್ಟರೆ ಅವರು ಮತ್ತೊಂದು ಟಿಕೆಟನ್ನು ಕೊಡ್ತಾರೆ ಅಂತ ಹೇಳಿದರು. ಸೊ ದಟ್ ಟಿಕೆಟ್ ಎಕ್ಸ್ಚೇಂಜ್ ಮಾಡಬೇಕಾಗಿತ್ತು. ಇಲ್ಲಿ 20 rupees ಕೊಟ್ಟು ಟಿಕೆಟ್ ಎಕ್ಸ್ಚೇಂಜ್ ಮಾಡ್ಕೊಂಡು ಮುಂದೆ ಹೋದೆ. ಹಾಗೆ ಅಲ್ಲಿಂದ ಮುಂದೆ ಬಂದರೆ ಇಲ್ಲಿ ನನ್ನ ಕೈಗೊಂದು ಬ್ಲೇಡ್ ಪೀಸನ್ನು ಕೊಟ್ಟರು. ಹಾಗೆ ನನ್ನ ಗೇಟ್ ನಂಬರ್ ಬಂದುಬಿಟ್ಟು 36 ಆಗಿತ್ತು. ಈಗ ನಾನು 36 ನಂಬರನ್ನು ಹುಡ್ಕೊಂಡು ಹೋಗಬೇಕು. ಕೊನೆಗೆ ನನ್ನ ಗೇಟ್ ನಂಬರು 36 ಸಿಕ್ತು. ಅದರಿಂದ ಒಳಗಡೆ ಹೋದೆ. ಇಲ್ಲಿ ಈ ಟೋಕನ್ ಮತ್ತು ಬ್ಲೇಡನ್ನು ಅವ್ರ ಕೈಗೆ ಕೊಟ್ಟರೆ ಅವರು ಕೂದಲು ತೆಗ್ಸಿ ಕಳಿಸ್ತಾರೆ. ಆ್ಯಕ್ಚುಲಿ ಹೇಳಬೇಕಂದ್ರೆ ಎಕ್ಸ್ಟ್ರಾ ಅಮೌಂಟನ್ನು ಕೂಡ ರಿಕ್ವೆಸ್ಟ್ ಮಾಡಿದ್ರು. ಸೊ ದಟ್ ನಾನು ಕೊಡಲಿಲ್ಲ ಅವ್ರಿಗೆ. ಕೊನೆಗೆ ಅಂತೂ ಕೂದಲು ತೆಗ್ಸಾಯಿತು. ಕೂದಲು ತೆಗ್ಸಿದ್ಮೇಲೆ ನನ್ನ ಲುಕ್ಕೇ ಚೇಂಜ್ ಆಗೋಯಿತು. ನನ್ನನ್ನು ನೋಡಿಕೊಂಡು ನಾನೇ ನಗು ಅಂತ ಪರಿಸ್ಥಿತಿ ನಂದು. 4 o'clock ಒಳಗಡೆ ಹೋಗಿದ್ದು. 5:19 ಆಗಿತ್ತು ಆಚೆ ಬರೋಷ್ಟೊತ್ತಿಗೆ. ಹೀಗೆ ಪಟ ಅಂತ ಹೇಳಿ ರೂಮ್ಗೆ ಹೋಗಿ ಸ್ನಾನ ಮಾಡಿಕೊಂಡು ಮತ್ತೆ ವಾಪಸ್ ಬರೋಣ ಅಂತ ಹೇಳಿ ಅಲ್ಲಿಂದ ಹೊರಟೆ. ಸೊ ರೂಮಿಗೆ ಬಂದು ಸ್ನಾನ ಮಾಡಿಕೊಂಡು ಪಂಚೆ ಶರ್ಟು ಎಲ್ಲ ಹಾಕ್ಕೊಂಡು ನೀಟಾಗಿ ರೆಡಿಯಾಗಿ ಮತ್ತೆ ಅಲ್ಲಿಂದ ದೇವಸ್ಥಾನದ ಕಡೆ ಹೊರಟೆ. ಇಲ್ಲಿ ಮುಂದೆ ಹೋಗ್ತಾ ಇರುವಂಥ ಅಣ್ಣ ಸಿಕ್ಕಿದ್ರು. ಇವರು ಧರ್ಮಸ್ಥಳ ಸಂಘದಲ್ಲಿ ಏನೋ ಕೆಲಸ ಮಾಡ್ತಾರಂತೆ. ಸೊ ದಟ್ ಇವ್ರ ID ಕಾರ್ಡ್ ತೋರಿಸಿದ ತಕ್ಷಣ ಇವ್ರು ನನ್ನ ಜೊತೆ ಬಂದಿದ್ದಾರೆ ಅಂತ ಇವರು ಹೇಳಿದ ಕಾರಣ ನನ್ನನ್ನು ಕೂಡ ಫ್ರೀಯಾಗಿ ಒಳಗಡೆ ಬಿಟ್ಟರು. ನಾರ್ಮಲಾಗಿ ಸ್ಪೆಷಲ್ ಎಂಟ್ರಿಗೆ 200 rupees ಪರ್ ಹೆಡ್ಗೆ ಚಾರ್ಜ್ ಮಾಡ್ತಾರೆ. ಬಟ್ ಇವ್ರ ಕಾರಣದಿಂದಾಗಿ ನಾನಿವತ್ತು ಫ್ರೀಯಾಗಿ ದರ್ಶನಕ್ಕೆ ಹೋಗ್ತಾ ಇದ್ದೀನಿ.
ಆ ದೇವರೇ ಇವರನ್ನು ನನಗೆ ಸಹಾಯ ಮಾಡಲಿಕ್ಕೆ ಅಂತ ಹೇಳಿ ಕಳಿಸಿದಾರೇನೋ ಅನ್ನೋಷ್ಟು ಖುಷಿ ಆಗೋಯ್ತು ನನಗೆ. ಅಷ್ಟು ಹೆಲ್ಪ್ ಮಾಡಿದ್ರು ನನಗೆ, ಅಷ್ಟು ತಿಳುವಳಿಕೆ ನೀಡಿದರು. ಯಾವ ಕಾರಣಕ್ಕೂ ನನ್ನ ಹತ್ರ 1 ರೂಪಾಯಿನೂ ಕೇಳಲೇ ಇಲ್ಲ ಅವರು. ಹಾಗೋ ಹೀಗೋ ಗರ್ಭಗುಡಿ ಹತ್ತತ್ರ ಬಂದ್ಬಿಟ್ಟಿದ್ದೀವಿ. ಇನ್ನೇನು ಮಂಜುನಾಥ ಸ್ವಾಮಿಯ ದೇವರ ದರ್ಶನ ಮಾಡಬೇಕು ಅಷ್ಟೇ. ಸೊ ದಟ್ ಕ್ಯಾಮ್ರಾ ಆಫ್ ಮಾಡುವಂತಹ ಟೈಮ್ ಬಂದಾಯಿತು. ಸೊ ದ್ಯಾಟ್ ನಾನು ಕ್ಯಾಮ್ರಾ ಆಫ್ ಮಾಡ್ತೀನಿ, ದರ್ಶನ ಮಾಡ್ಕೊಂಬಂದು ಮತ್ತೆ ಸಿಗ್ತೀನಿ ನಿಮಗೆ. ಸೊ ಗಾಯ್ಸ್, ದರ್ಶನ ಮುಗಿಸ್ಕೊಂಡು ಆಚೆ ಬಂದ್ವಿ. ನಾವಿಬ್ಬರೂ ಆಚೆ ಬಂದು ಒಂದಷ್ಟು ಫೋಟೋಗಳನ್ನು ತೊಗೊಂಡ್ವಿ. ಅಲ್ಲೇ ಆನೆಗಳು ಅವು ಇವು ಅಂತ ಕರ್ಕೊಂಬಂದಿದ್ರು. ಸೊ ದ್ಯಾಟ್ ಅವುಗಳನ್ನು ಒಂದು ಸ್ವಲ್ಪ ನೋಡ್ಕೊತ ಫೋಟೋಸ್ ತಕ್ಕೊತ ಒಂದು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿದ್ವಿ ಅಲ್ಲೇ. ನಂತರ ಅಲ್ಲೆಲ್ಲ ಮುಗಿಸ್ಕೊಂಡು ಅನ್ನಪ್ರಸಾದದ ಕಡೆ ನಾವಿಬ್ಬರು ಹೊರಟ್ವಿ. ಇವ್ರ ಕೇರಿಂಗನ್ನೊಮ್ಮೆ ನೋಡಿ, ನಾನು ಎಲ್ಲಿ ತಪ್ಪಿಸ್ಕೊಂಡ್ಬಿಡ್ತೀನೋ ಅಂತ ಹೇಳಿ ಪದೇ ಪದೇ ಹಿಂದೆ ತಿರುಗಿ ನೋಡ್ತಾ, ನಾನು ಬರ್ತಾ ಇದ್ದೀನಾ ಇಲ್ವಾ, ಎಲ್ಲಿದೆಯಾ ಅಂತ ಹೇಳಿ ನೋಡ್ತಾ ನನ್ನ ಬಗ್ಗೆ ಕೇರ್ ತೊಗೊತಾ ಹೋದರು. ಹೋಗಿ ಊಟಕ್ಕೆ ಕುತ್ಕೊಂಡ್ವಿ. ಇಬ್ಬರೂ ಒಂದೊಂದಾಗಿ ಊಟ ಬಡಿಸ್ಕೊಂಡು ಹೋದರು. ಆರಾಮಾಗಿ ಹೊಟ್ಟೆ ತುಂಬ ತಿಂದ್ವಿ. ಟೇಸ್ಟೂ ಪರವಾಗಿಲ್ಲ, ಚೆನ್ನಾಗೇ ಇತ್ತು. ಮತ್ತು ಅಲ್ಲಿಂದ ವಾಪಸ್ಸು ಆಚೆ ಬಂದ್ವಿ. ಮತ್ತು ಅಲ್ಲಿಂದ ಆಚೆ ಬಂದು ಅವರನ್ನು ಬಸ್ ಸ್ಟ್ಯಾಂಡ್ಗೆ ಡ್ರಾಪ್ ಮಾಡಿ ನಾನು ನನ್ನ ರೂಮ್ ಕಡೆ ಹೊರಟೆ. ಅವ್ರದ್ದು ಚಿಕ್ಕಮಂಗ್ಳೂರು ಕಡೆಯವರಂತೆ. ಅವರು ತುಂಬ ಚೆನ್ನಾಗಿ ಫ್ರೆಂಡ್ಲಿಯಾಗಿ ಮಾತಾಡಿಸಿದ್ರು. ಐ ರೆಸ್ಪೆಕ್ಟ್ ಹಿಮ್. ಸೊ ಗಾಯ್ಸ್, ಫೈನಲಿ ರೂಮ್ ಹತ್ರ ಬಂದಾಯಿತು. ಇಟ್ಸ್ ಬೆಡ್ ಟೈಮ್ ನಾವು. ಈಗ ಬೇಗ ಮಲ್ಕೊಂಡು ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿಕೊಂಡು ಹೋಗಿ ಸೌತಡ್ಕ ಗಣಪತಿ ದೇವಸ್ಥಾನ ಮತ್ತು ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಟೆಂಪಲ್ನ ವಿಸಿಟ್ ಮಾಡಿಕೊಂಡು ಮತ್ತೆ ನಾನು ಮನೆ ದಾರಿ ಹಿಡಿಬೇಕು. ಗೈಸ್, ಬೆಳಗ್ಗೆ ಎದ್ದು ನೋಡಿದ್ರೆ ನಮ್ಮ ಹೋಟೆಲ್ನ ಮುಂದೆಗಡೆ ವ್ಯೂ ಈ ಥರ ಕಾಣಿಸ್ತಾ ಇತ್ತು. ಸೊ ದಟ್ ನನ್ನ ಲಗೇಜನ್ನೆಲ್ಲ ನಾನು ರೀಪ್ಯಾಕ್ ಮಾಡಿಕೊಂಡು ಕೆಳಗಡೆ ಬಂದೆ. ಕೀ ಹ್ಯಾಂಡ್ ಓವರ್ ಮಾಡಿ ಅಲ್ಲಿಂದ ಹೊರಡೋಣ ಅಂತ ರೆಡಿ ಆದೆ. ಹಾಗೆ ಕೀನ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿ ಥ್ಯಾಂಕ್ಸ್ ಹೇಳಿ ನನ್ನ ಗಾಡಿ ತೊಗೊಂಡು ನನ್ನ ದಾರಿ ಹಿಡಿದೆ. ಸೊ ಗಾಯ್ಸ್, ಆ್ಯಕ್ಚುಲಿ ವಿಡಿಯೋ ತುಂಬ ಲೆಂತಿ ಆಗ್ತಾ ಇದೆ. ಇದರ ಮೇಲೆ ನಾನು ಅಪ್ಲೋಡ್ ಮಾಡೋಕ್ಕಾಗೋದಿಲ್ಲ. ಇದನ್ನೇ ಮ್ಯಾನೇಜ್ ಮಾಡಿ ಅಪ್ಲೋಡ್ ಮಾಡಬೇಕು. ಸೊ ದ್ಯಾಟ್ ಇಷ್ಟಕ್ಕೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಟಾಟಾ, ಬಾಯ್ ಬಾಯ್.